ಮೊದಲು ಪೂರ್ತಿ ಸುಸ್ತಾಗಿದ್ರು, ಸತ್ತೋಮಟ್ಟ ಇದ್ರು, ಹಾಸಿಗೆ ಹಿಡಿದು ಬಿಟ್ಟಿದ್ರು, ಮಂಚದ ಮೇಲೆ ಮನೆಗೆ ಬಿಟ್ಟಿತ್ತು. ಭಯ ಆಯ್ತು ನನಗೂ, ಸತ್ತೋಗ್ತಾರೆ ಅಂತ ಆಗಲೇ ಕೈ ಬಿಟ್ಬಿಟ್ಟಿದ್ದೆ. ಸುಸ್ತಾಗೋದು, ಓಡಾಡೋಕ್ಕಾಗ್ತಿರ್ಲಿಲ್ಲ, ಎದ್ದೇಳಕ್ಕಾಗ್ತಿರ್ಲಿಲ್ಲ, ತಲೆಲ್ಲ ಸುತ್ತೋದು, ಹಿಂಗೆಲ್ಲ ಆಗೋದು. ಏನಿಲ್ಲ, ಎಲ್ಲ ಚೆನ್ನಾಗಿದ್ದೀನಿ. 30 ರೂಪಾಯಿ ಒಂದೊಂದು ಮಾತ್ರೆ ಕೊಟ್ಟರು ನಮ್ಮಮ್ಮ ಚೆನ್ನಾಗಿಲ್ವಲ್ಲ, ಹಿಂಗಾಗ್ತೈತೆ ಅನ್ನೋದು, ನನಗೆ ಕಣ್ಣ ನೀರು ಬರೋದು. ಈಗ ತುಂಬ ಚೆನ್ನಾಗಿದ್ದಾರೆ, ಓಡಾಡ್ತಾ ಇದ್ದಾರೆ, ನೀರು ಸೇರ್ತಾರೆ, ರಂಗೋಲಿ ಹಾಕ್ತಾರೆ, ಪ್ರತಿಯೊಂದು ಕೆಲಸ ಮೊಮ್ಮಗಳು ಮಾಡೋ ಕೆಲಸ ನಮ್ಮ ತಾಯಿ ಮಾಡ್ತಾ ಇದ್ದಾರೆ. ನಂಗೆ ಸಂತೋಷ ಆಗ್ತಾಯಿದೆ. ಈ ನಗುನೇ ಬರ್ತಿಲ್ಲ, ನಗು ಎಂದು ನಗು ಬರ್ತೈತಪ್ಪ, ಎಂದು ಸಂತೋಷ ನೋಡ್ತೀನಿ ಅಂದ್ಕೊಂಡಿದ್ದೆ ನಾನು. ಈಗ ನಗು ಬರೋ ಕಾರಣ ಏನು? ಜೀನಿ ಹಾಯ್, ಹಲೋ, ನಮಸ್ಕಾರ. ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಶಿವಕುಮಾರ್. ಏನಿವತ್ತು ಶಿವು ಅಜ್ಜಿ ಪಕ್ಕ ಕುತ್ಕೊಬಿಟ್ಟಿದ್ದಾರೆ, ಏನು ಕತೆ ಅಂತ ನಾನು ಯಾವಾಗಲೂ ಹೇಳ್ತಿದ್ದೆ ನಿಮಗೆ. ಹಿಂದೆ ನಾವೆಲ್ಲ ಅಜ್ಜಿ ತಾತ ಮುತ್ತಾತನ ಕಾಲದಲ್ಲೆಲ್ಲ 90 ವರ್ಷ 100 ವರ್ಷ ಬದುಕೋರು, ಆರಾಮಾಗಿದ್ರು, ಯಾವುದೇ BP ಶುಗರ್ ಏನೂ ಇರಲಿಲ್ಲ, ಗಟ್ಟಿ ಮುಟ್ಟಾಗಿರೋರು. ಇತ್ತೀಚೆಗೆ ನಮ್ಮ ಜನ್ರೇಷನ್ ಅವರೆಲ್ಲ 20 ವರ್ಷಕ್ಕೆ ಕಾಯಿಲೆ ಕಸಾಲೆ ಅಂತೀವಿ. ಎಷ್ಟೋ ಜನಕ್ಕೆ BP ಶುಗರ್ ಎಲ್ಲ ಬಂದ್ಬಿಡ್ತಿದೆ. ಮೊದಲು BP ಶುಗರ್ ಅಂದರೆ ಶ್ರೀಮಂತರು ಕಾಯಿಲೆ ಅಂತ ಕರಿತಿದ್ವಿ, ಈಗ ಎಲ್ರಿಗೂ ಬರ್ತಿದೆ. ಏನಿದು ಸಮಸ್ಯೆ, ಯಾಕೆ ಹಿಂಗೆ ಅನ್ನೋ ಪ್ರಶ್ನೆ ಕಾಡುತ್ತೆ. ಸಹಜವಾಗಿ ನಾವು ಈ ಹಿಂದೆ ತಿಂತಂಥ ಫುಡ್ಡು ಅಂದರೆ ರಾಗಿ, ಜೋಳ, ಭತ್ತ ಏನೇ ಬೆಳೆದ್ರು ನಾವು ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಹಾಕ್ತಿದ್ವಿ. ಕೆಲವು ಕಡೆ ಅದನ್ನು ತಿಪ್ಪೆ ಗೊಬ್ಬರ ಅಂತ ಕರೀತಾರೆ. ಇನ್ನು ಕೆಲವರು ಬೆಳೆ ಬೆಳಿಬೇಕಾದ್ರೆ ಏನು ಮಾಡೋರು, ನೀರಾವರಿ ಪ್ರದೇಶದಲ್ಲಿ ಈ ಚಕ್ಕೆ ಉಳ್ಳಿ ಚೆಲ್ಬಿಟ್ಟು ಅದನ್ನು ಉತ್ಬಿಟ್ಟು ಅದನ್ನು ಗೊಬ್ಬರ ಮಾಡ್ಕೊಂಡು ಬೆಳೆ ಬೆಳೆಯೋರು. ಆದರೆ ಇತ್ತೀಚೆಗೆ ರಸಗೊಬ್ಬರಗಳನ್ನ ಬಳಸಿ ಬೆಳೆ ಬೆಳೆಯೋಕ್ಕೆ ಶುರು ಮಾಡಿದ್ದಾರೆ. ಯಾಕೆಂದರೆ ಒಳ್ಳೆ ಇಳುವರಿ ಬರಲಿ ಅಂತ. ಇಳುವರಿ ಬರ್ತಿದೆ, ನಮ್ಮ ಇಳುವರಿ ಕಡಿಮೆ ಆಗ್ತಿದೆ. ಬೆಳೆ ಇಳುವರಿ ಚೆನ್ನಾಗಿ ಬರ್ತಿದೆ, ಅದ್ಭುತವಾಗಿ ಬರ್ತಿದೆ. ಬಟ್ ನಾವು ಬದುಕೋ ಇಳುವರಿ ಇದೆಯಲ್ಲ, ನಮ್ಮ ಆಯಸ್ಸು ಕಡಿಮೆ ಆಗ್ತಿದೆ. ಅದಕ್ಕೆ ಕಾರಣ ಏನು? ನಾವು ಬೆಳೆಯೋ ಬೆಳೆಗಳಿಗೆ ಆಗ್ತಾ ಇರ್ತಕ್ಕಂಥ ರಸಗೊಬ್ಬರಗಳು. ಸೊ ಈಗೇನು ಮಾಡಬೇಕು? ನಾನು ಆಗಲೇ ನಿಮ್ಗೆ ಹೇಳಿದೆ ಜೀನಿ ಅಂತ. ಜೀನಿ ಸಂಬಂಧಪಟ್ಟಂಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಅಜ್ಜಿ 1-1.5 ತಿಂಗಳ ಹಿಂದೆ ಹೀಗಿರಲಿಲ್ಲ, ಸುಸ್ತಾಗಿ ಹಾಸಿಗೆ ಮೇಲೆ ಮಲಗಿದ್ರು. ಸೊ ಅದು ನಾನು ಹೇಳ್ತೀನಿ ಏನು ಅಂತ ಸ್ಟೋರಿ ಕೇಳ್ತೀನಿ. ಅಜ್ಜಿ ನಮಸ್ಕಾರ. ನಮಸ್ಕಾರ. ಹೆಂಗಿದ್ದೀರಾ ಅಜ್ಜಿ? ತಮ್ಮ ಹೆಸರೇನು? ಚೆನ್ನಾಗಿ. ಕೆಂಪಮ್ಮ. ಕೆಂಪಮ್ಮ. ಎಷ್ಟು ವರ್ಷ ಅಜ್ಜಿ ನಿಮ್ಗೀಗ? ನಮಗೊಂದು 70-80 ವರ್ಷ ಆಗೈತೆ. 70-80 ಇನ್ನೂ ಜಾಸ್ತಿ ಆಗಿರುತ್ತೆ ಅಜ್ಜಿಗೆ. ಅಜ್ಜಿ ಹೆಂಗೈತೆ ಆರೋಗ್ಯ? ಹೆಂಗೈತೆ? ಚೆನ್ನಾಗೈತೆ. ಈ ಮೊದ್ಲು ಹೆಂಗಿದ್ರಿ 1 ತಿಂಗಳು 2 ತಿಂಗಳಿಂದ? ಸುಸ್ತಾಗೋದು, ಓಡಾಡೋಕ್ಕಾಗ್ತಿರ್ಲಿಲ್ಲ, ಎದ್ದೇಳಕ್ಕಾಗ್ತಿರ್ಲಿಲ್ಲ, ತಲೆಲ್ಲ ಸುತ್ತೋದು, ಹಿಂಗೆಲ್ಲ ಆಗೋದು. ಏನಿಲ್ಲ, ಎಲ್ಲ ಚೆನ್ನಾಗಿದ್ದೀನಿ. ಯಾಕೆ ಹಂಗಾಯ್ತಿತ್ತು ಮೊದಲು? ಯಾಕಾಗೋದು ನನಗೆ ಗೊತ್ತು. ಹಾಂ, ನನಗೇನು ಇಂಥದ್ದು ಅಂಥದ್ದು ನನಗೆ ಗೊತ್ತಾಗ್ತಿರ್ಲಿಲ್ಲ. ಆಸ್ಪತ್ರೆಗೆ ಹೋದ್ರು ನನ್ನ ಕೈಲಿ ಹೇಳೋಕೆ ಗೊತ್ತಾಗ್ತಿರ್ಲಿಲ್ಲ. ಇಂಥದ್ದು ಕಾಯಿಲೆ ಇಂಥದ್ದು ಅಂದ್ರೆ ನನಗೆ ಹೇಳೋಕೆ ಬರ್ತಿರ್ಲಿಲ್ಲ. ಅವ್ರು ಕೇಳಿ ನನಗೆ ಗೊತ್ತಿಲ್ಲ ಕಣಂಬೋದು. ಅವು ಏನು ತಿನ್ನೋ ಮಾತ್ರ ನನಗಿರೂ ಹೆಂಗಿದ್ದೇನೋ ಹಂಗೆ ಇರಿ, ಕಮ್ಮಿ ಆಗ್ತಿರ್ಲಿಲ್ಲ. ಇನ್ನು ಕುಡಿದ ಮೇಲೆ ಚೆನ್ನಾಗಿದ್ದೀನಿ ಇವಾಗ. ಏನು ಕುಡಿತಾ ಇದ್ದೀರಿ ಈಗ ನೀವು? ಗಂಜಿ. ಏನು ಗಂಜಿ? ಅದ್ರ ಹೆಸರು ನನಗೆ ಗೊತ್ತಿಲ್ಲ. ಅದ್ರ ಹೆಸರು ಗೊತ್ತಿಲ್ವಾ? ಗಂಜಿ ಯಾವುದು ಗೊತ್ತಲ್ಲ, ಜೀನಿ ಗಂಜಿ. ಓಕೆ, ಎಷ್ಟು ಟೈಮ್ ಕುಡಿತೀರಾ ದಿನಕ್ಕೆ? ಬೆಳಿಗ್ಗೆ ಟೈಮೇ ಕುಡಿಯೋದು, ಮಧ್ಯಾಹ್ನ ಯಾವಾಗಲೂ ಕುಡಿಯೋಲ್ಲ. ಬೆಳಗ್ಗೆ ಹೊತ್ತು 2 ಲೋಟ ಕುಡಿತೀವಿ. ಓಕೆ, ಕುಡಿದ್ಮೇಲೆ ಹೆಂಗಾಯ್ತೈತಿ ಈಗ ನಿಮಗೆ? ಚೆನ್ನಾಗಿದ್ದೀನಿ ಇವಾಗ. ಏನಿಲ್ಲ, ನನಗೆ ತಲೆ ಸುತ್ತಿಲ್ಲ, ಕೈಕಾಲು ನೋವಿಲ್ಲ, ಏನಿಲ್ಲ ನನಗೆ. ಸುಸ್ತಿಲ್ಲ, ಆಯಾಸಿಲ್ಲ. ಈ ಸೊಂಟ ನೋವು ಬಿದ್ದು ಸೊಂಟ ನೋವು ಮಾಡ್ಕೊಂಡಿನಿ, ಅದೊಂದು ನೋವು ಬಿಟ್ಟು ಏನಿಲ್ಲ ನನಗೆ. ಓಕೆ, ಈಗ ಏನೇನು ಕೆಲಸ ಮಾಡ್ತೀರಿ ಮನೇಲಿ? ಎಲ್ಲ ಕೆಲಸನೂ ಮಾಡ್ತೀನಿ. ಏನೇನು ಕೆಲಸ? ರಾಗಿ ಮಾಡ್ತೀನಿ, ಅಕ್ಕಿ ಮಾಡ್ತೀನಿ, ಪಾತ್ರೆ ತೊಳಿತೀನಿ, ನೆಲ ಒಲೆ ಸಾರಿಸ್ತೀನಿ, ಎಲ್ಲ ಮಾಡ್ತೀನಿ, ಯಾವುದು ಬಿಡಲ್ಲ. ಎಸ್, ಈಗ ನಿಮಗೆ ಈಗ ಎಲ್ಲ ಚೆನ್ನಾಗಿ ಆರಾಮಾಗೈತೆ, ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತೀರಿ? ಏನಿಲ್ಲ, ಚೆನ್ನಾಗಿದ್ದೀನಿ ಇವಾಗ. ಸುಳ್ಳು ಹೆಂಗೆ ಹೇಳೋಕ್ಕಾಗ್ತೈತಿ? ಸುಳ್ಳು ಹೆಂಗೆ ಹೇಳೋಕ್ಕ? ಅದಕ್ಕೆ ನಾವು ಬಂದಿರೋದು ಸುಳ್ಳ. ಅದಕ್ಕೆ ಕೇಳ್ಕೊಂಡು ನಿಮ್ಮ ಮಗ ಫೋನ್ ಮಾಡಿ ಕೇಳ್ಕೊಂಡು, ಇಲ್ಲ ಕರೆಕ್ಟಾಗಿ ಹೇಳಿ ನಿಮ್ಮಮ್ಮ ಹುಷಾರಾಗಿಲ್ವ ಅಂತ ಕೇಳ್ಕೊಂಡು, ಅದಕ್ಕೆ ನಾವು ಬೆಂಗಳೂರಿಂದ ಇಲ್ಲಿ ಬಂದಿರೋದು. ಈಗ ಆರಾಮಿದ್ದೀರಾ? ಆರಾಮಾಗಿದ್ದೀನಿ. ಆರಾಮಿದ್ದೀರಾ? ಈಗ ನೀವು ಚೆನ್ನಾಗಿರೋ ಕಾರಣ ಗಂಜಿ. ಅಜ್ಜಿ ಚೆನ್ನಾಗಿರೋ ಕಾರಣ ಗಂಜಿ ಅಂತ ಹೇಳ್ತವ್ರೆ. ಈಗ ಅಜ್ಜಿ ಭಾಳ ಖುಷಿ ಆಯ್ತು ನನಗೆ. ವೀಕ್ಷಕರೇ, ನಾನು ಯಾಕೆ ಪದೇ ಪದೇ ಹೇಳ್ತಿರ್ತೀನಿ ನಿಮಗೆ, ಮೊದಲು ಏನೇನೋ ಎಷ್ಟು ಮಾತ್ರ ತಿಂತಿದ್ರಿ? 5, 6, 3, 4 ಸರ್ ಹೋಯ್ತಿರ್ಲಿಲ್ಲ. ಆದ್ರೂ ಏನು ಆಗ್ತಿರ್ಲಿಲ್ಲ, ಹೆಂಗಿದ್ನ ಹಂಗೆ ಇರಿ. ಏನು ತಿಂದ್ರು ಮಾತ್ರ ನುಂಗಿ ಇಂಜೆಕ್ಷನ್ ಮಾಡಿಸ್ಕೊಂಡು ಏನು ಮಾಡಿದ್ರು ಟಾನಿಕ್ ಕುಡಿದ್ರು ಏನೂ ಇಲ್ಲ. ಈಗ ಸರ್ ಬನ್ನಿ ಕೂತ್ಕೊಳ್ಳಿ, ಇಲ್ಲಿ ಬನ್ನಿ, ಪಕ್ಕಕ್ಕೆ ಬನ್ನಿ.
ತಮ್ಮ ಹೆಸರು ಸರ್? ರಂಗೇಗೌಡ ಅಂತ, ಶ್ರೀರಂಗೇಗೌಡ. ರಂಗೇಗೌಡ್ರೆ, ಹೆಂಗವ್ರಿಗಮ್ಮ? ನಮ್ಮ ಅಮ್ಮ ತುಂಬ ಚೆನ್ನಾಗಿದ್ದಾರೆ. ಮೊದ್ಲು ಹೆಂಗಿದ್ರು? ಅದನ್ನೇ ಮೊದಲು ಪೂರ್ತಿ ಸುಸ್ತಾಗಿದ್ರು, ಸತ್ತೋಗ ಮಟ್ಟ ಇದ್ರು, ಹಾಸಿಗೆ ಹಿಡಿದು ಬಿಟ್ಟಿದ್ರು, ಮಂಚದ ಮೇಲೆ ಮನೆಗೆ ಬಿಟ್ಟಿತ್ತು. ನಾನು ಎಲೆಕ್ಷನ್ನೇ ಮಾಡೋಣ, ನಮ್ಮ ತಾಯಿನೇ ಕರ್ಕೊಂಡು ಹೋಗೋಣ, ಈ ಮಟ್ಟ ಎಲ್ಲ ಆಗ್ಬಿಟ್ಟು ಸರ್ವತ್ತು ಅಂತಿರಲಿಲ್ಲ, ಇಲ್ಲತ್ತು ಅಂತಿರಲಿಲ್ಲ, ಕಾರು ಬೈಕ್ ಕುಂತ್ಕೊಳಕ್ಕಾಗ್ತಿರಲಿಲ್ಲ, ಭಯ ಆಯಿತು ನನಗೂ. ಸತ್ತೋಗ್ತಾರೆ ಅಂತ ಆಗಲೇ ಕೈ ಬಿಟ್ಬಿಟ್ಟಿದ್ದೆ. ನನ್ನ ಸ್ನೇಹಿತ ಒಬ್ಬ ಬಂದು ನಿಮಗೆ ಅಲ್ಲಿ ಬಂದು ಅದನ್ನು ತಾಂಬರಂಬಾರ ಅಂತ ಬಂದ. ನಾನು ಆದರೂ ಹೆದರ್ಕೊಂಡೆ. ನನಗೊಂದು ಲೋಟ ಕೊಡೋಕೆ ಬಂದರು. ಅಯ್ಯೋ ಎಣ್ಣೆ ಕುಡಿದ್ಬಿಟ್ಟಿದ್ದೀನಿ ಬೇಡ ಅಂತಲೂ ಹೇಳಿದೆ. ಏನೂ ಆಗಲ್ಲ ಅಂತ ಮೇಡಮ್ ಅವರೆಲ್ಲ ಹೇಳಿ ತಿರ್ಗಿ ಅವ್ರು ಎರಡು ತಗೊಂಡ್ರು. ನಾನು ಒಂದೇ ತಾಂಬಂದೆ, ನಮ್ಮ ತಾಯಿಗಿದ್ದು ಬೇಕು ಅಂತ. ಹಂಗಂತ ತಕ್ಷಣ ಅವನು ಇನ್ನೊಂದು ತಾಳ ನಾನೇ ದುಡ್ಡು ಕೊಡ್ತೀನಿ ಅಂದ. ಬೇಡ ಬೇಡ ಇದು ನೋಡಿ ತಾಂಬಂದು ಹೆಂಗೆ ನಮ್ಮ ತಾಯಿ ಕುಡಿತೈತೋ ಕುಡಿಯಲ್ವ ಅಂತಂದು ತಾಂಬಂದು ಕೊಟ್ಟೆ. ತುಂಬ ಚೆನ್ನಾಗಿದ್ದಾರೆ, ಸಂತೋಷ ಆಯಿತು. ನಮ್ಮ ಮಧ್ಯೆ ಮೊಮ್ಮಕ್ಕಳು ಮೊಮ್ಮಕ್ಕಳ ಜೊತೆನೇ ಓಡಾಡ್ತಾಯಿತ್ತು. ಈಗ ನನಗೆ ಸಂತೋಷ ಆಯಿತು. ನಾನು ದುಡ್ಡು ಹಂಗೆ ಖರ್ಚು ಮಾಡಿಲ್ಲ, ನನ್ನ ದುಡ್ಡೆಲ್ಲ ಹಂಗೆ ಇದೆ. ನಾ ಬೀರಲ್ಲಿ ಹಂಗೆ ಏನಕ್ಕಿದ್ದು ಹಂಗೆ ಇದೆ. ಮೊದಲು ಮಾತ್ರೆಗೆ ಎಷ್ಟು ಖರ್ಚು ಮಾಡ್ತಿದ್ರಿ? ಒಂದು ಸರಿ ನಮ್ಮ ಅಮ್ಮನ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಹೋದರೆ 800ರಿಂದ 900 ರೂಪಾಯಿ ತನಕ ಆಗೋದು. ನನ್ನ ಪೆಟ್ರೋಲ್ ಬಿಟ್ಟು ಬೇರೆದೆಲ್ಲ ಬಿಟ್ಟು ಬರೀ ನಮ್ಮ ಅಜ್ಜಿದು. ನನ್ನ ಹತ್ರ ಆಲ್ರೆಡಿ ಸ್ಲಿಪ್ಪೆಲ್ಲ ಇದ್ದಾವೆ ತಂದಿರೋದು, ಟಾನಿಕ್ಕಿಂದು ಮಾತ್ರೆದು. 30 ರೂಪಾಯಿ ಒಂದೊಂದು ಮಾತ್ರೆ ಕೊಟ್ಟರು ನಮ್ಮ ಅಮ್ಮ ಚೆನ್ನಾಗಿಲ್ವಲ್ಲ ಹಿಂಗಾಗ್ತೈತೆ ಅನ್ನೋದು. ನನಗೆ ಕಣ್ಣ ನೀರು ಬರೋದು. ನಮ್ಮ ಅಣ್ಣ ತಮ್ಮ ಅವ್ರು ಯಾರಿಗೂ ಹೇಳೋಕೆ ಹೋಗ್ತಿಲ್ಲ. ನನ್ನ ಕಷ್ಟ ನಾನೇ ಕರ್ಕೊಂಡು ಹೋಗ್ತಿದ್ದೆ, ಕರ್ಕೊಂಬತ್ತಿದ್ದೆ. ನಮ್ಮ ಅವ್ರಿಗೊಬ್ಬರಿಗೆ ಹೇಳ್ತಿದ್ದೆ, ನಿಮ್ಮ ಅತ್ತಿಗೆ ಚೆನ್ನಾಗಿಲ್ಲ, ಹಿಂಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ. ಹೆಂಗೆ ಅಂತ ನಮ್ಮ ಅಕ್ಕ ಗೋಳಾಡಾಳು, ಹೆಂಗೈತೆ ಈಗೇನು ಅಂತ ಕೇಳಾಳು ನಮ್ಮ ಅಕ್ಕ. ಇಲ್ಲ ಈಗ ಚೆನ್ನಾಗೈತೆ ಅಂತಿದ್ದೆ. ಅವ್ರು ಬಂದಾಣಿಕೆ ಹಂಗಂತಿದ್ದೆ ನಾನು. ಹಂಗಂದ ತಕ್ಷಣ ಆವಾಗ ನಿಮ್ಮದು ಹೋಗಿ ಇದನ್ನು ತೊಗೊಂಬಂದು ಕೊಟ್ಟಮೇಲೆ ತುಂಬ ಚೆನ್ನಾಗಿದ್ದಾರೆ, ನಮಗೆ ಸಂತೋಷ ಆಗ್ತಾಯಿದೆ. ಈಗ ಮೊದಲು ಹೇಳಿದ್ರಿ, ಮೊದಲು ಈಗ 1.5 ತಿಂಗಳ ಹಿಂದೆ ಅಜ್ಜಿ ಕಂಡೀಷನ್ ಹೆಂಗಿತ್ತು? ಕಂಡೀಷನ್ ಇರಲಿಲ್ಲ ಅವಾಗ, ಪೂರ್ತಿ ಸೀರಿಯಸ್ ಆದಂಗಾಗಿತ್ತು. ಕರ್ಕೊಂಡು ಗಾಡಿಯಲ್ಲಿ ಕೂತ್ಕೊಳಕ್ಕಾಗ್ತಿಲ್ಲ, ಕಾರೇ ಬೇಕಾಗಿತ್ತು. ಕಾರ್ನ ಕತ್ಸಕ್ಕೆ ಹೋದ್ರೂ ಆಗ್ತಿಲ್ಲ. ನಮ್ಮ ತಾಯಿ ಹಿಡ್ಕೊಂಡು ಎತ್ತಬೇಕು, ಆ ಪೊಸಿಷನ್ ಆಗ್ಬಿಡ್ತು ನಮ್ಮ ತಾಯಿಗೆ. ಆ ಪೊಸಿಷನ್ ಆದಾಗ ಏನಪ್ಪ ಹಿಂಗಾಗ್ಬಿಡ್ತು, ಕಾರ್ನ ಗತ್ತ ಕಾಲ ನಮ್ಮ ಅಮ್ಮ ಉಳಿಯಲ್ಲ ಅನ್ನೋ ಮಟ್ಟ ಆಗ್ಬಿಡ್ತು. ಕರ್ಕೊಂಬಂದು ಹಿಂಗೆ ಬಿಟ್ಟು ನಿಮ್ಮ ಹತ್ರ ಬಂದಮೇಲೆ ತೊಗೊಂಬಂದ್ಮೇಲೆ ಈಗ ತುಂಬ ಚೆನ್ನಾಗಿದ್ದಾರೆ, ಓಡಾಡ್ತಾ ಇದ್ದಾರೆ, ನೀರು ಸೇರ್ತಾರೆ, ರಂಗೋಲಿ ಹಾಕ್ತಾರೆ. ಪ್ರತಿಯೊಂದು ಕೆಲಸ ಮೊಮ್ಮಗಳು ಮಾಡೋ ಕೆಲಸ ನಮ್ಮ ತಾಯಿ ಮಾಡ್ತಾಯಿದ್ದಾರೆ. ನಂಗೆ ಸಂತೋಷ ಆಗ್ತಾಯಿದೆ. ವೀಕ್ಷಕರೇ, ನಾನು ಆಗಲೇ ನಿಮ್ಗೆ ಹೇಳ್ತಿದ್ದೆ, ಜೀನಿ ಅನ್ನೋದು ಸಿರಿಧಾನ್ಯ, ದ್ವಿದಳ ಧಾನ್ಯ, ಹೆಸರು ಕಾಳು, ಹುಳ್ಳಿಕಾಳು, ಇದರ ತಾಕತ್ತೇನು, ಶಕ್ತಿ ಏನು ಅಂತ ಎಲ್ರಿಗೂ ಹೇಳುವಂಥ ಅವಶ್ಯಕತೆ ಇಲ್ಲ. ಪದೇ ಪದೇ ನಾನು ಹೇಳ್ತಿದ್ದೆ, ಈ ಪ್ಯಾಕೆಟ್ ಎಲ್ಲ ನೋಡಿದ್ರೆ, ಜೀನಿ ಬಾಕ್ಸ್ ನೋಡಿದ್ರೆ ಇದನ್ನು ಐಫೈ ಜನಗಳು ಮಾತ್ರ ತಿನ್ನೋದು ಆ ಥರ ಅಲ್ಲ. ಯಾರು ಬೇಕಾದರೂ ಬಳಸ್ಬೋದು. ತಿಂಗಳಿಗೆ ಇವರು ಇಷ್ಟೊಂದು ಕಷ್ಟದ ಜೀವನ, ನಾನು ಯಾಕೆ ಈ ಮನೆಗೆ ಬಂದೆ, ಈ ಊರಿಗೆ ಬಂದೆ ಅಂದರೆ ಇಲ್ಲಿ ಕೂತ್ಕೊಂಡೇ ಮಾತಾಡಬೇಕು ಅಂತ. ದಿನಕ್ಕೆ ತಿಂಗಳಿಗೆ ಒಂದು 900 ರೂಪಾಯಿ 1000 ರೂಪಾಯಿ ಹತ್ರ ಮಾತ್ರೆಗೆ ಖರ್ಚಾಗೋದು. ಸೊ ಮಾತ್ರೆ ಬಿಟ್ಟಿದ್ದಾರೆ. ಇವತ್ತು ಜೀನಿ ಕುಡಿತಾ ಇದ್ದಾರೆ. 369 ರೂಪಾಯಿ ಬಾಕ್ಸ್. ಅದು ಮನೆ ಹತ್ರ ಹೋದರೆ ತೊಗೊಬಂದು, ಇಲ್ಲಿಂದ 15 ಕಿಲೋಮೀಟ್ರ್ ಹೋಗಿ ತೊಗೊಬಂದು ಅವರ ಅಮ್ಮನ ಕೊಡ್ತಾ ಇದ್ದಾರೆ. ಅಮ್ಮ ಕುಡಿತಾ ಇದ್ದಾರೆ, ಚೆನ್ನಾಗಿದ್ದಾರೆ. ಅಜ್ಜಿ ಈಗ ಕೆಂಪಮ್ಮನವ್ರ ಜೊತೆ ಇದ್ದಾರೆ. ರಂಗೇಗೌಡರು ಕೂಡ ಮಾತಾಡಿದ್ರು. ಇನ್ನು ರಂಗೇಗೌಡರು ಸ್ನೇಹಿತರು ಕೂಡ ಇದ್ದಾರೆ, ಅವರು ಕೂಡ ಇದ್ರ ಬಗ್ಗೆ ಏನು ಹೇಳ್ತಾರೆ ಅದನ್ನು ಕೇಳ್ತೀನಿ. ಇಷ್ಟೇ ವಾಸ್ತವ. ಜೀನಿ ಅನ್ನೋದು ಸುಮ್ಮನೆ ಯಾರೋ ಹೇಳಿದ್ದು, ಯಾರೋ ಮಾಡಿದ್ದು ಅನ್ನೋದಲ್ಲ. ಇದು ನ್ಯಾಚುರಲ್ ಫುಡ್ಡು. ನಿಮ್ಮ ರೈತರಿಂದ ಮಳೆಯಾಶ್ರಿತ ಪ್ರದೇಶದಲ್ಲಿ ಬೆಳೆಯೋ ಬೆಳೆಗಳೇ ಇವು. ಸೊ ಅದನ್ನು ಬಳಸ್ಕೊಂಡು ಮಾಡಿರ್ತಕ್ಕಂಥದ್ದು ಇದು ಜೀನಿ ಪೌಡರು. ಸೊ ಹಾಗಾಗಿ ನೀವು ಬಳಸ್ಬೋದು. ಪ್ರತ್ಯಕ್ಷ ಸಾಕ್ಷಿ ಇಲ್ಲಿ ಅಜ್ಜಿ ಇದ್ದಾರೆ ನಮ್ಮ ಜೊತೆ. ಅಜ್ಜಿನೇ ಮಾತಾಡಿದ್ರು, ನಿಮಗೆ ಎಲ್ಲ ಹೇಳಿದ್ರು. ಬೇರೆ ಜನಕ್ಕೆ ಏನು ಹೇಳ್ತೀರಾ ಸರ್ ಈಗ ಗೌಡ್ರೆ ನೀವು? ನಾನೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ. ನನ್ನ ಸ್ನೇಹಿತಂಗೂ ಹೇಳಿದೆ ತಾಳಪ್ಪ ಅಂತ. ಆಮೇಲೆ ಇನ್ನೊಬ್ಬ ಇಲ್ಲ ತಿಮ್ಸಾಗರದೊಬ್ಬ ನಮ್ಮ ಸ್ನೇಹಿತ ಇದ್ದಾನೆ. ಅವನು ಈಗ ಇಲ್ಲಿಗೆ ಹೋಗ್ಬೇಕು ಅಂತಲೇ ಹೊಳ್ತಿದ್ವಿ. ಇವತ್ತು ಕಳ್ಳ ಮೇಳಕ್ಕೆ ಬರ್ಬೇಕಾರೆ ಹಂಗೆ ಬರ್ತೀವಿ. ಅವ್ರ ಮೇಲೆ ಅವ್ರ ಅಜ್ಜಿಗೆಲ್ಲ ನಮ್ಮನೇದೇ ಪುಡಿ ಕೊಟ್ಟು ಕಳಿಸ್ತೆ. ಒಂದು ಸ್ವಲ್ಪ ನೋಡೋಣ ಅಂದರು. ಒಂದು ಚೂರೇನೋ ಒಂದು ಅರ್ಧ ಕೆಜಿನೇ ಕೊಡ್ತೀನಿ, ತಾಂಬಂದು ಮಾಡ್ಕೊಂಡು ಕುಡಿದು ಆಮೇಲೆ ಇದು ಮಾಡಿ 1 ಮಂತ್ ನೋಡಿ ನಿಮಗೆ ಸಂತೋಷ ಹೆಂಗಾಗ್ತದೆ ಏನು ಎತ್ತ ಅಂತ. ನಾನೆಲ್ಲ ಹೋಗಿದ್ದೆ ನಾನು ತಿಮ್ಸಾರಕ್ಕೆ. ಹೇಳಿದೆ ಅಜ್ಜಿಗೆ ಸುಸ್ತಿಲ್ಲ, ತಲೆನೋವಿಲ್ಲ, ಕೈ ಕಾಲು ಹೊಡ್ತಾ ಇಲ್ಲ, ಏನಿಲ್ಲ, ಆರಾಮಿದೆ, ನೀವು ಚೆನ್ನಾಗಿರ್ತೀರಾ. ಈ ಕಾಲ ಏನೇನು ಇಲ್ಲಪ್ಪ, ಹರ್ಷವಾಗಿದ್ದೇನೆ ನಾನು ಇವಾಗ. ಹರ್ಷವಾಗಿದ್ದೀರಾ? ಖುಷಿ ಆಯ್ತಾಯ್ತು ನಿಮಗೆ? ಚೆನ್ನಾಗಿದ್ದೇನೆ. ಚೆನ್ನಾಗಿದ್ದೀರಾ? ಹೇಳಿ ಸರ್. ತಿಮ್ಸಾರಕ್ಕೆ ಹೋಗಿ ಅಲ್ಲಿ ಒಂದೇ ಕುಟುಂಬ, ಅವರು 7-8 ಜನ ಇದ್ದಾರೆ. ಅವ್ರ ಮನೆಗೂ ಸಹಿತ ಹೋಗಿ ಎಲ್ಲ ಹೇಳಿ, ನೀವು ಕಳ್ಕೊಳ್ಳೋದು ಎಷ್ಟು ಮುಂದೆ ನಾನೇ ತಗೊಂಡು ಕೊಡ್ತೀನಿ, ನೀವು 1 ತಿಂಗಳು ಕುಡಿದು ನೋಡಿ, ಚೆನ್ನಾಗಿದ್ದರೆ ತೊಗೊಳ್ಳಿ, ಚೆನ್ನಾಗಿಲ್ಲ ಅಂದರೆ ಬೇಡ ಅಂತಲ್ಲ ಒಂದೇ. ಅವರು ಎಲ್ಲ ಸಂತೋಷಪಟ್ಟರು. ನಮ್ಮ ಮನೆಯಿಂದಲೇ ಪುಡಿ ಕೊಟ್ಟು ಕಳಿಸಿ ಹೋಗಿ ತಾಂಬರೋಣ ಅಂತ ಅಂದರು. ನಮ್ಮ ಸ್ನೇಹಿತರಿಗೆಲ್ಲ ಹೇಳಿದ್ದೀನಿ ನಾನು. ಕೆಲವರ ಕಡೆ ಗೊತ್ತಿರೋರಿಗೆಲ್ಲ ನಾನು ಹೇಳ್ತಾ ಇದ್ದೀನಿ ಸರ್. ವೀಕ್ಷಕರೇ, ಒಂದು ಬ್ರ್ಯಾಂಡನ್ನು ಕಟ್ಟಬೇಕು ಅಂದರೆ ಕೋಟಿಗಟ್ಟಲೆ ಖರ್ಚು ಮಾಡ್ತಾರೆ. ಜನಗಳಿಗೆ ಅದನ್ನು ಹೇಳಿಸಿ ತಗೋತಾರೆ. ನಾನು ಯಾಕೆ ಬೆಂಗಳೂರಿಂದ ಇವತ್ತು ಶಿರಾ ತಾಲೂಕಿನ ಮದ್ಲೂರಿಗೆ ಬಂದು ರಂಗೇಗೌಡರು ಮನೆ ಹತ್ರ ಇಲ್ಲಿ ಕಟ್ಟೆ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತಂದರೆ, ಅವ್ರು ಹೇಳಿದ್ರೆ 1 ತಿಂಗಳು ಬಳಸಿ ಸಾಕು, ನಿಮ್ಗೆ ಗೊತ್ತಾಗುತ್ತೆ ರಿಸಲ್ಟ್ ಅಂತ. ಈ ಡೈಲಾಗ್ ಯಾವಾಗಲೂ ನಮ್ಮ ದಿಲೀಪ್ ಅವ್ರು ಹೇಳೋದು. ಇವತ್ತು ನಮ್ಮ ರಂಗೇಗೌಡರು ಹೇಳ್ತವ್ರೆ. ರಂಗೇಗೌಡರು ಗೊತ್ತಿರೋರಿಗೆಲ್ಲ ಹೇಳ್ತವ್ರೆ, ನೋಡಿ ಸ್ವಾಮಿ ತಗೊಳ್ಳಿ ಒಳ್ಳೆಯದು ಅಂತ. ನಾನು ನಿಮ್ಗೆ ಹೇಳೋದು ಇಷ್ಟೇ, ಸಿರಿಧಾನ್ಯಗಳ ಸಿರಿವಂತ ನಮ್ಮ ಶಿರಾ ತಾಲೂಕಿನ ದಿಲೀಪ್ ಅವರು ಈ ಒಂದು ಜೀನಿಯನ್ನು ಏನು ಕಟ್ಟಿದ್ರು. ಇವತ್ತು ಜಗತ್ತಿಗೆಲ್ಲ ಈ ಒಂದು ಜೀನಿ ತಲುಪಿದೆ. ಶಿರಾ ತಾಲೂಕಿನ ಯರಗುಂಟೆ ಹೆಸರು ಎಲ್ಲ ಕಡೆ ಓಡಾಡ್ತಿದೆ. ಜೀನಿ ಎಲ್ಲರ ಆರೋಗ್ಯವನ್ನು ಬದಲಾವಣೆ ಮಾಡಿದೆ.
ಸೊ ಹಾಗಾಗಿ ನೀವು ಆರೋಗ್ಯವಂತರಾಗಿರಬೇಕು ಅಂತಂದರೆ, ಆರೋಗ್ಯವಂತರಾಗಿ ನಿಮ್ಮ ಮನೆಯವರೆಲ್ಲ ಇರಬೇಕು ಅಂದರೆ ಜೀನಿಯನ್ನು ತಗೋಬೇಕು ಅಂತಲ್ಲ, ಆದರೆ ಆಹಾರ ಸರಿಯಿಲ್ಲ. ಇವತ್ತು ನಾನು ಆಗಲೇ ಹೇಳಿದೆ, ಭತ್ತ ಬೆಳಿಬೇಕಾದ್ರೆ ಯೂರಿಯಾವನ್ನೇ ಬಳಸ್ತೀವಿ, ಬೆಳೆ ಬೆಳಿಬೇಕಾದ್ರೆ ನಾವು ಔಷಧಿ ಹೊಡಿತೀವಿ, ಅದನ್ನೇ ನಾವು ಇಂಡೈರೆಕ್ಟಾಗಿ ತಿಂತೀವಿ. ನಮ್ಮ ಹೆಲ್ತ್ ಹಾಳಾಗ್ತೈತೆ, ₹1,000 ಮಾತ್ರೆ ಕಟ್ತಾ ಇದ್ದೀವಿ. ಅದ್ರ ಬದಲು ಒಳ್ಳೆ ಆಹಾರ ತಿಂದರೆ ನಾವೆಲ್ಲ ಚೆನ್ನಾಗಿರ್ತೀವಿ. ಒಳ್ಳೆ ಆಹಾರ ಅಂದರೆ ಯಾವುದು? ನಮ್ಗೆ 25 ಥರ ಎಲ್ಲ ತಂದು ತಿನ್ನೋಕ್ಕಾಗಲ್ಲ ಶಿವು ಅಂದರೆ, 25 ಥರ ಎಲ್ಲ ತಂದು ನೀವು ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಅಂದರೆ ಜೀನಿ ತಗೊಳ್ಳಿ, ಸರಿ ಹೋಗುತ್ತೆ. ಅಜ್ಜಿ ಹೇಳ್ತಾರೆ, ಅಜ್ಜಿಗೆ ಯಾವ ಬ್ರ್ಯಾಂಡು ಅಂತಲೂ ಗೊತ್ತಿಲ್ಲ, ಗಂಜಿ ಕುಡಿತಾ ಇದ್ದೀನಿ ಅಂತಾರೆ. ಗಂಜಿ ಕುಡಿತಾ ಇದ್ದೀನಿ, ಚೆನ್ನಾಗಿದ್ದೀನಿ ಅಂತ. 1 ತಿಂಗಳ ಹಿಂದೆ ಹಾಸಿಗೆ ಹಿಡ್ಕೊಂಡು ಮಲ್ಕೊಂಡಿದ್ರು, ಗ್ಯಾರಂಟಿ ಇರಲಿಲ್ಲ. ಅದೇ ಹೇಳಿದ್ರು ರಂಗೇಗೌಡರು, ನಮ್ಮವ್ವ ಬದುಕ್ತಾಳೋ ಇಲ್ವೋ ಗೊತ್ತಿರಲಿಲ್ಲ ನನಗೆ, ಹಂಗಾಗ್ಬಿಟ್ಟಿತ್ತು ಅಂತ. ಸೊ ಇವತ್ತು 1 ತಿಂಗಳಾಯಿತು ಬದುಕಿ, ಅಂದರೆ ಲೈಕ್ ಈ ಜೀನಿ ತಗೊಂಡು ಅಜ್ಜಿ ನಮ್ಮ ಜೊತೆ ಆರಾಮಾಗಿ ಕೂತ್ಕೊಂಡವ್ರೆ, ಖುಷಿಯಾಗವ್ರೆ. ಅಜ್ಜಿ ಇಲ್ಲೇ ಮನೆ ಹತ್ರ ನೀರು ತರ್ತಾರಂತೆ, ರಂಗೋಲೆ ಹಾಕ್ತಾರೆ, ಪಾತ್ರೆ ತೊಳಿತಾರೆ, ಎಲ್ಲ ಮಾಡ್ತಾರೆ. ಇದಿಷ್ಟೇ. ಒಳ್ಳೆ ಆಹಾರ ತಿನ್ನೋದ್ರಿಂದ ಎಲ್ಲರೂ ಚೆನ್ನಾಗಿರ್ಬೋದು. ನಾವು ಸಂಪಾದನೆ ಎಲ್ಲ ಏನು ಮಾಡ್ತಿದ್ವಿ ಅಂದರೆ 10 ಎಕರೆ ಜಮೀನು ತಗೊಂಡ್ವಿ, 20 ಎಕರೆ ಜಮೀನು ತಗೊಂಡ್ವಿ, 1 ಎಕರೆ ಮನೆ ಕಟ್ಟಿದ್ವಿ, ಆಲೆ ಮನೆ ಮಾಡಿದ್ವಿ, ಅದು ಮಾಡಿದ್ವಿ ಅಂತೆಲ್ಲ ಮಾತಾಡ್ತೀವಿ. ಈಗ ಜನಕ್ಕೆ ಏನಿಸ್ಬಿಟ್ಟಿದೆ ಗೊತ್ತಾ, ದುಡ್ಡು ಹೆಂಗಾರು ಹಾಳಾಗೋಗ್ಲಿ, ಆರೋಗ್ಯ ಚೆನ್ನಾಗಿರಲಿ ಅಂತ. ಹಾಗಾಗಿ ಎಲ್ಲರೂ ಆರೋಗ್ಯದ ಕಡೆ ಗಮನ ಕೊಡಿ, ಜೀನಿಯನ್ನು ಬಳಸಿ ಅಂತ ಹೇಳ್ತೀನಿ. ಹಾಗೆ ರಂಗೇಗೌಡರು ಸ್ನೇಹಿತರಿದ್ದಾರೆ, ಅವ್ರನ್ನೂ ಕೂಡ ಈಗ ನಾನು ಮಾತಾಡ್ತೀನಿ. ವೀಕ್ಷಕರೀಗ ಏನು ಅಜ್ಜಿ ಇದ್ದಾರೆ ಇಲ್ಲಿ, ಅಜ್ಜಿಯ ಮಗ ರಂಗೇಗೌಡರು ಇದ್ದಾರೆ, ರಂಗೇಗೌಡರು ಸ್ನೇಹಿತರಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ತಮ್ಮ ಹೆಸರು? ಕಲ್ಲೇಶ್ ಅಂತ. ಕಲ್ಲೇಶ್ ಅವರು ಹೆಂಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಸೊ ಅಜ್ಜಿ ನೋಡ್ರಿ ಏನನ್ಸುತ್ತೆ? ಅಜ್ಜಿ ನೋಡಿ ನಮಗೆ ತುಂಬ ಸಂತೋಷ ಅನಿಸುತ್ತೆ ಸರ್. ಆ ಮುಖ ಎಲ್ಲ ಈ ಕಲರೇ ಇರಲಿಲ್ಲ, ನಮ್ಮ ತಾಯಿದು ಮುಖ ಕಲರ್ ಇರಲಿಲ್ಲ, ಜೀನಿ ಫುಡ್ ಕರ್ರಗಾಗೋಗ್ಬಿಟ್ಟು ಮುಖ ಚೇಂಜ್ ಆಗೋಗ್ಬಿಟ್ಟಿತ್ತು. ಈ ಫುಡ್ ತೊಗೊಂಡ್ಮೇಲೆ ಫುಲ್ ಮುಖ ನೋಡಿ ಕೆಂಪಗಿದೆ, ಬ್ಲಡ್ ಕಾಣ್ತದೆ. ಈ ಬ್ಲಡ್ ಇರಲಿಲ್ಲ, ಪೂರ್ತಿ ಇರಲಿಲ್ಲ. ಎಸ್ ಸರ್, ಗಣೇಶ್ವರ ಏನು ಆ ಅಜ್ಜಿಯವರು ಈ ಮಂತಲ್ಲಿ ಜೀನಿ ಫುಡ್ ತೊಗೊಂಡ್ಮೇಲೆ ಚೆನ್ನಾಗಿದ್ದಾರೆ. ತುಂಬ ಸುಸ್ತಲ್ಲಿ ಉಳಿತಾರೆ ಇಲ್ಲ ಅನ್ನೋದು ನಮಗೆ ಡೌಟ್ ಇತ್ತು. ನಾವು ದಿನನಿತ್ಯ ಮನೆ ಹತ್ರ ಬಂದು ನೋಡ್ತಾ ಇದ್ವಿ. ಈ ಫುಡ್ ತೊಗೊಂಡ್ಮೇಲೆ ನಮ್ಮ ಅಜ್ಜಿಯವರು ಚೆನ್ನಾಗಿದ್ದಾರೆ, ನಮಗೆ ತುಂಬ ಖುಷಿ ಅನಿಸುತ್ತೆ ಸರ್. ಎಸ್, ಈಗ ಈ ಅಜ್ಜಿ 1 ತಿಂಗಳಿದ್ದಕ್ಕೂ ಈಗಲೂ ಹೆಂಗೆ ವ್ಯತ್ಯಾಸ ಏನು ಅನ್ಸುತ್ತೆ ನಿಮಗೆ? ಸರ್, ಅಜ್ಜಿ ತಿಂಗಳಿಂದ ಮಗ್ಲಲ್ಲೇ ಮಲಗಿರೋದು, ಎದ್ದು ಓಡಾಡ್ತಿರ್ಲಿಲ್ಲ. ಈಗ ಆಗ್ತಿಯಲ್ಲಿ ಆಕೆನೇ ಒಬ್ಬಳೇ ಯಾರು ಸಹಾಯ ಇಲ್ಲದಲ್ಲೇ ಓಡಾಡಿಕೊಂಡು ತಮ್ಮ ನಿತ್ಯ ಕರ್ಮಗಳನ್ನು ಮಾಡಿಕೊಂಡು ಮನೆ ಕೆಲಸಕ್ಕೂ ಅಡಿಟ್ ಆಗಿದ್ದಾರೆ ಆಗಲೇ. ಹೌದು, ಅದು ನಮಗೆ ತುಂಬ ಖುಷಿ ಅನಿಸುತ್ತೆ. ನೀರು ತರುತ್ತೆ, ಪಾತ್ರೆ ತೊಳೆಯುತ್ತೆ, ನೀಟಾಗಿ ಅದೆಲ್ಲ ವೈಯಕ್ತಿಕ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಾ ಇರುತ್ತೆ. ತುಂಬ ಖುಷಿ ಅನಿಸುತ್ತೆ ಸರ್. ಆಕ್ಚುಲಿ ನೀವು ಹೇಳ್ದಾಗ ನಾನು ಮಲಿಕೊಂಡಿದ್ದೆ, ನೀವು ಬರೋ ಮುಂದ್ಗಡೆ ಎದ್ದೀಚಕ್ಕೆ ಬಂದಿದ್ದೆ, ಎಲ್ಲ ನಮ್ಮ ತಾಯಿ ಮಾಡ್ತಾ ಇದ್ರು ಅವಾಗಲೇ. ನಾನು ಎದ್ದೇಳೋದು 8-9 ಗಂಟೆ. ಅದರಲ್ಲಿ ನಾನು ನಮ್ಮ ಅಮ್ಮನ ಬೈತೀನಿ, ನಾನು ಎಚ್ಚರಿಕಾದ್ರೆ ನಮ್ಮ ತಾಯಿಗೆ ಬೈತೀನಿ, ಕದ ಹಾಕ್ಬಿಟ್ಟು ಮಣಿಕೊಂಬಿಟ್ಟು ಚಳಿ ಕೊರೋನಾ ಅದು ಇದು ಅಂತಾರೆ, ನೀವು ವಯಸ್ಸಾಗೈತೆ ಅಂದ್ರೆ ಕೇಳಲ್ಲ ಅಂತ ಬೈತೀನಿ ಅಂತ. ನಾನು ಮಣಿಕೊಂಡಿದ್ದಂಗೆ ಎಲ್ಲ ಮಾಡಿರ್ತೈತಿ, ಏನು ಮಾಡಲ್ಲ ಅನ್ನಂಗೆ ಸುಮ್ಮನೆ ಇರ್ತದೆ. ಆ ಥರ ಎಲ್ಲ ಕೆಲಸ ಮಾಡ್ತಾರೆ. ಏನೇನು ಕೆಲಸ ಮಾಡ್ತಾರೆ ಬೆಳಿಗ್ಗೆಯಿಂದ? ಬೆಳಿಗ್ಗೆ ಎದ್ದ ತಕ್ಷಣ ಪಾತ್ರೆ ತೊಳಿತದೆ, ಒಳಗಡೆ ಎಲ್ಲ ಪಾತ್ರೆ ಈಚೆಗೆ ತಂದು ಹಾಕ್ಕೊಂಡು ಕದ ಮುಚ್ಕೊಂಡು, ಆಮೇಲೆ ಎಲ್ಲ ಪಾತ್ರೆ ತೊಳೆದಾದ್ಮೇಲೆ ಕಸ ಹೊಡೆದು ರಂಗೋಲಿ ಹಾಕಿ ಕುಂಕುಮ ಅರಿಶಿನ ಎಲ್ಲ ಹಾಕ್ಬಿಟ್ಟು ಹೂವು ಎಲ್ಲ ಹಾಕ್ಬಿಟ್ಟು ಒಳಗಡೆ ಬಂದು ತಿರುಗಿ ನಮ್ಮನ್ನು ಎಬ್ಬರಿಸ್ತದೆ. ಅಲ್ಲಿವರೆಗೂ ನಮ್ಮ ತಾಯಿ ಕೆಲಸ ಮಾಡ್ತಾನೆ ಇರ್ತದೆ. ತುಂಬ ಚೆನ್ನಾಗೈತೆ, ಸಂತೋಷ. ಇನ್ನೂ 4-6 ದಿನ ಮೊಮ್ಮಕ್ಕಳ ಜೊತೆ ಬದುಕೊಂಡಿರಲಿ ಅಂತ ನಮ್ಮ ಆಸೆ. ಇದೇ ಹೇಳಿದ್ವಲ್ಲ, ನಾವು ಏನೇ ಸಂಪಾದನೆ ಮಾಡಿರ್ಬೋದು, ನಾವು ಸತ್ತಾಗಿ ಯಾವುದನ್ನು ಒತ್ಕೊಂಡು ಹೋಗಲ್ಲ. ಆರೋಗ್ಯವಾಗಿ ಚೆನ್ನಾಗಿದ್ದು ಒಂದು 4 ದಿನ ಹೆಚ್ಚಿಗೆ ಬದುಕಿದ್ರೆ ಮಕ್ಕಳು ಮೊಮ್ಮಕ್ಕಳು ಖುಷಿಯಾಗಿರ್ತಾರೆ. ಆಗಲೇ ಹೇಳಿದೆ, ಸಂಪತ್ತು ಅಂದರೆ ಕೇವಲ ಆಸ್ತಿ, ಮನೆ, ಮಠ ಇದಿಷ್ಟೇ ಅಲ್ಲ. ನಮ್ಮ ಆರೋಗ್ಯ ಚೆನ್ನಾಗಿತ್ತು, ಹೋಗೋವರೆಗೂ ಚೆನ್ನಾಗಿದ್ದು ನಾವು ಹೋಗ್ತೀವಿ ಅಂತಂದರೆ ಅದೇ ಒಂದು ದೊಡ್ಡ ಖುಷಿ ಅನ್ನೋದು ಇತ್ತೀಚೆಗೆ ಜನಕ್ಕೆ ಗೊತ್ತಾಗ್ತಿದೆ. ಕೊರೋನಾ ಬಂದಮೇಲಂತೂ ಜನ ಭಾಳಷ್ಟು ಆರೋಗ್ಯದ ಕಡೆ ಗಮನ ಕೊಡ್ತಾ ಇದ್ದಾರೆ. ನಿಮಗೂ ಹೇಳೋದಿಷ್ಟೇ, ನಾವು ತಿಂತಾ ಇರೋ ಆಹಾರ ಕೇವಲ ಹೊಟ್ಟೆ ತುಂಬಿಸೋಗಳಕ್ಕಷ್ಟೇ, ಅದು ಒಳ್ಳೆ ಆಹಾರ ಅಲ್ಲ ಅನ್ನೋದು ಗೊತ್ತಿರೋ ವಿಷಯ. ನಿಮಗೆ ಜೀನಿ ಒಂದು ಒಳ್ಳೆ ಫುಡ್ಡು. ನಾನು ಪ್ರತಿಯೊಬ್ಬರಿಗೂ ಅಪೀಲ್ ಮಾಡೋದಿಷ್ಟೇ, ನೀವು ಬೆಳೆಯೋ ಬೆಳೆಗಳು ಕೊಟ್ಟಿಗೆ ಗೊಬ್ಬರನೋ ಸಾವಯವ ಗೊಬ್ಬರನೋ ಇಲ್ಲ ಯಾವುದನ್ನೋ ಬಳಸ್ಬಿಟ್ಟು ಬೆಳೆದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಸಾಧ್ಯವಾದಷ್ಟು ಸಾವಯವ ಫುಡ್ ತಗೊಳ್ಳಿ, ಆರೋಗ್ಯವಾಗಿರಿ. ಜೊತೆಗೆ ಅಜ್ಜಿ ತುಂಬ ನಾನು ಮೂಲ ಮಂಡ್ಯದವನು, ನಮ್ಮ ಭಾಷೆಯಲ್ಲಿ ಹೇಳ್ತಾರೆ ಗಟ್ಟಿ ಮುಟ್ಟಾಗಿ ಗುಂಡ್ಕಲ್ ಥರ ಅಜ್ಜಿ ಇಲ್ಲಿ ಕೂತೈತೆ ಅಂದರೆ ಇವತ್ತು ಕಾರಣ ಅದಕ್ಕೆ ಜೀನಿ. ಅಜ್ಜಿ ಕುಡಿತಾ ಇರೋದು ಗಂಜಿ. ಅದು ಯಾವ ಗಂಜಿ ಅಂದರೆ ಅದು ಜೀನಿ ಗಂಜಿ. ಸೊ ನೀವು ಇಷ್ಟೊಂದು ಖುಷಿಯಾಗಿ ನಿಮ್ಮ ಮನೇಲಿರೋ ವಯಸ್ಸಾದವರು ಹಿಂಗೆಲ್ಲ ಗಟ್ಟಿ ಮುಟ್ಟಾಗಿ ಖುಷಿಯಾಗಿ ಆರೋಗ್ಯವಾಗಿರಬೇಕು ಅಂದರೆ ನಿಮ್ಮೆಲ್ಲ ಸಕಲ ಸಮಸ್ಯೆಗಳಿಗೂ ಮದ್ದು ನಮ್ಮ ಜೀನಿ. ಮಿಸ್ ಮಾಡಿದೆ ನೀವು ಜೀನಿ ಕುಡೀರಿ, ಒಂದಷ್ಟು ಜನ ಕೇಳಿ, ಯಾಕಂದರೆ ಆರೋಗ್ಯದ ವಿಷಯ ತಾನೇ. ಆರೋಗ್ಯವಾಗಿದ್ದರೆ ಮನುಷ್ಯ ಖುಷಿಯಾಗಿರ್ತಾನಂತೆ. ಸೊ ಹಾಗಾಗಿ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ, ಆರೋಗ್ಯವಂತ ಕರ್ನಾಟಕ ನಿರ್ಮಾಣಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಹಾಗಾಗಿ ಬೆಂಗಳೂರಿಂದ ಬೆಳಗ್ಗೆ 4 ಗಂಟೆಗೆ ಗೆದ್ದು ಈ 8-9 ಗಂಟೆಗೆಲ್ಲ ಶಿರಾದ ಮೊದಲೂರು ಬಂದು ಕೂತ್ಕೊಂಡು ಅಜ್ಜಿ ಹತ್ರ ಮಾತಾಡ್ತಾಯಿದ್ದೀನಿ. ರಂಗೇಗೌಡರು ತುಂಬ ಚೆನ್ನಾಗಿ ಹೇಳಿದ್ರು. ರಂಗೇಗೌಡರು ಸ್ನೇಹಿತರು ಕಲ್ಲೇಶ್ ಅವರು ಭಾಳ ಹೇಳಿದ್ರು.
ಸೊ ನಾನು ಸಾಕು ಅನ್ಸುತ್ತೆ. ಹೇಳ್ತಾರೆ ಕೇಳಿ, ನಮ್ಮ ಮಿಸ್ಸಸ್ ಹೇಳ್ತಾರೆ ಕೇಳಿ, ನಮ್ಮ ಮಿಸ್ಸಸ್ ಹೇಳ್ತಾರೆ ಅದ್ರ ಬಗ್ಗೆ 2 ನಿಮಿಷ. ವೀಕ್ಷಕರೇ, ಈಗ ಅಜ್ಜಿಯ ಸೊಸೆ ರಂಗೇಗೌಡರು ಪತ್ನಿ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಅಮ್ಮ ತಮ್ಮ ಹೆಸರು? ಸಿದ್ಧಗಂಗಮ್ಮ. ಸಿದ್ಧಗಂಗಮ್ಮ ಅವರೇ, ಮೊದಲು ಅಜ್ಜಿ ಹೆಂಗಿದ್ರು, ಈಗ ಹೆಂಗವ್ರೆ? ಅಜ್ಜಿ ತೀರಾ ಮೆತ್ತಗಾಗಿತ್ತು. ಮಾತಾಡೋಂಗಿರು ಮಲ್ಕೊಂಬಿಡೋರು, ಎದಳ್ತಿರ್ಲಿಲ್ಲ. ಏನು ಮಾಡಿದ್ರು ಸತ್ಸ್ರವ್ನಂಗೆ ಮನೆ ಕಾಣೋರು. ನಾನು ಏನಾಗುತ್ತಪ್ಪ ಅಂದ್ಕೊಂಡಿದ್ದೆ. ಆವಾಗ ನಮ್ಮ ಮನೆಗೆ ಇದು ತಗೊಂಬಂದಿತ್ತು. ತಗೊಂಬಂದು ಕುಡಿದ್ಮೇಲೆ ಸ್ವಲ್ಪ ಏನು ತಗೊಂಬಂದಿದ್ರು? ಜೇನಿ ತಗೊಂಬಂದು ಕೊಟ್ಟಿದ್ಮೇಲೆ ನಾನು ಕುಡಿತಾ ಇದ್ದೀನಿ. ನನಗೂ ಆರೋಗ್ಯ ಚೆನ್ನಾಗೈತೆ. ಓಕೆ, ಅಜ್ಜಿ ಅದು ತಗೊಂಡ್ಮೇಲೆ ಹೆಂಗಾದ್ರು? ಈಗೆಲ್ಲ ಕೆಲಸ ಮಾಡುತ್ತೆ. ರಾಗಿ ಮಾಡುತ್ತೆ, ಅಕ್ಕಿ ಮಾಡುತ್ತೆ, ಆಮೇಕಿಂದ ಪಾತ್ರೆ ಕಸ ಮೊಸರೆ ಎಲ್ಲ ಮಾಡುತ್ತೆ, ಅಡುಗೆನೂ ಮಾಡುತ್ತೆ. ಬಿಟ್ರೆ ನಾನು ಬಿಡಲ್ಲ ಅಡುಗೆ ಮಾಡೋಕ್ಕೆ. ಓಕೆ, ನೀರೆಲ್ಲ ತತ್ತಾರಂತೆ? ನೀರು ತತ್ತಾರೆ, ನಾನು ಬಿಡಲ್ಲ ಸರ್ ನೀರು ತರಕ್ಕೆ. ಎಲ್ಲರೂ ಗಾಡಿ ಬಸ್ಸು ಓಡಾಡ್ತಾವಲ್ಲ, ಹಂಗಾಗಿ ಬಿಡಲ್ಲ. ಅಡುಗೆ ತಿಂಡಿನೆಲ್ಲ ನಾನು ಮಾಡ್ಕೊಂತೀನಿ, ಇದ್ದಿದ್ದೆಲ್ಲ ನಮ್ಮ ಅಜ್ಜಿ ಮಾಡ್ತಾರೆ. ಈಗ ಖುಷಿನ ಈಗ ಅಜ್ಜಿ ನೋಡಿದ್ರೆ? ಖುಷಿ. ಮೊಮ್ಮಗಳೇ ಅಂತಲ್ಲ ನೀವು? ಮೊಮ್ಮಗಳೇ. ನೋಡಿ, ಇವರು ಅಜ್ಜಿಯ ಮಗಳನ್ನೇ ಅಂದ್ರೆ ಅವರ ಅಕ್ಕನ ಮಗಳನ್ನೇ ಮದುವೆ ಆಗಿರೋದು ಗೌಡ್ರು. ಫೈನಲ್ ಆಗಿ ಜನಕ್ಕೆ ಏನು ಹೇಳ್ತೀರಾ ಈ ಜೀನಿ ತಗೊಳ್ಳೋದ್ರ ಬಗ್ಗೆ? ನಾವು ಹೇಳ್ತೀವಿ ಚೆನ್ನಾಗೈತೆ ತಗೊಳ್ರಿ, ನೀವು ಚೆನ್ನಾಗಿರ್ರಿ, ಆರೋಗ್ಯವಾಗಿರ್ರಿ ಅಂತ ಹೇಳ್ತೀವಿ. ಈಗ ಆಲ್ರೆಡಿ ನಮ್ಮ ಅಕ್ಕ ಊರಿಗೆ ಹೋಯ್ತು, ನಮ್ಮ ಅಕ್ಕಂಗೂ ಹೇಳ್ತಾ ಇದ್ದೀನಿ, ನಮ್ಮ ಅಕ್ಕನೂ ತಗೊತದೆ. ಇವತ್ತು ನೆನ್ನೆ ಊರಿಗೆ ಹೋಯ್ತು, ನಾಳೆ ಕೋತಕ್ಕೆ ತತ್ತಿನ ಬಿಡಕ್ಕ ಅಂತಂದೆ. ತಾಮನ್ ಕೊಡಪ್ಪ ಅಂತ ಹೇಳುತ್ತೆ ಆಯಮ್ಮನ, ನಮ್ಮ ಮನೆ ಪಕ್ಕ ಸ್ವಂತ ಅಕ್ಕನೇ ಆಯಮ್ಮನೂ. ಆಯಮ್ಮನ ಸ್ವಲ್ಪ ಕಾಲು ನೋವು. ಮೊನ್ನೆ ಅದು ಫಸ್ಟ್ಗೆ ಹಂಗಂತ ಹೇಳಿತ್ತು, ನಮಗೆ ಪುರ್ಸತ್ತಿಲ್ಲದೆ ಹೋಗಿರ್ಲಿಲ್ಲ. ಈಗ ಮೊನ್ನೆ ಒಂದು ತಗೊಂಬಂದೈತೆ ನಮ್ಮ ಮನೆ. ನೀನು ಕುಡಿದಿದ್ದು ಹೇಳು ಅವ್ರಿಗೆ. ನಾನು ಕುಡಿದಿದ್ದು ನಂಗೂ ಕೆಲಸ ಮಾಡೋಕೆ ಚೆನ್ನಾಗಿ ಶಕ್ತಿ ಬರುತ್ತೆ. ಓಡಾಡೋಕ್ಕೂ ಕೈಕಾಲು ಸುಸ್ತು ಬರೋವು, ಮಂಡಿ ಹಿಡ್ಕೊಳವು, ಈಗೇನು ಆಗಲ್ಲ. ಹಂಗೆ ಚೆನ್ನಾಗಿದ್ದೀನಿ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ರಂಗೇಗೌಡರು ಸ್ನೇಹಿತರು ಮತ್ತು ಮೇಡಮ್ ಎಲ್ಲ ತುಂಬ ಮಾತಾಡಿದ್ರು, ಹೇಳಿದ್ರು. ಎಲ್ಲರ ಮುಖದಲ್ಲಿ ಖುಷಿ ಕಾಣ್ತಾ ಇದೆ, ಯಾಕೆಂದರೆ ಅಜ್ಜಿ ಹುಷಾರಾಗಿದ್ದಾರೆ. ಅಜ್ಜಿ ಹೆಂಗೆ ಹುಷಾರಾದರೂ ಅದಕ್ಕೆ ಕಾರಣ ಜೀನಿ. ನಿಮಗೂ ಹೇಳೋದಿಷ್ಟೇ, ಆರೋಗ್ಯವಂತರಾಗಿರಬೇಕು ಅಂತಂದರೆ ಜೀನಿಯನ್ನು ಬಳಸಿ. ಒಂದಷ್ಟು ಜನಕ್ಕೆ ಹೇಳಿ, ನಮ್ಮ ಕರ್ನಾಟಕದಲ್ಲಿ ಆರೋಗ್ಯವಂತರು ಇರಬೇಕು ಅಂತಂದರೆ ಅದಕ್ಕೆ ಕಾರಣ ಜೀನಿ. ಆ ಜೀನಿ ಎಲ್ರಿಗೂ ತಲುಪಬೇಕು ಅಂದರೆ ಈ ವಿಡಿಯೋನ ಶೇರ್ ಮಾಡಬೇಕು, ಲೈಕ್ ಮಾಡಿ. ನಿಮ್ಗೇನಾದ್ರು ಬೇಕು ಅಂದರೆ ನಂಬರ್ ಡಿಸ್ಪ್ಲೇ ಆಗ್ತದೆ, ಕಾಲ್ ಮಾಡಿ, ಇದನ್ನು ತೆಗೆದುಕೊಳ್ಳಿ. ನನಗೂ ಹೇಳಿದ್ನಲ್ಲ, ಭಾಳ ಖುಷಿ ವಿಷಯ ಅಂತಂದರೆ ನಮ್ಮ ಆರೋಗ್ಯ ಇಂಪಾರ್ಟೆಂಟು, ಫಿಟ್ನೆಸ್ ಇಂಪಾರ್ಟೆಂಟು ಅಂತೆಲ್ಲ ಹೇಳ್ತಿರ್ತೀವಿ. ಈ ಜೀನಿಯನ್ನು ಕೇವಲ ದುಡ್ಡಿರೋರು ಮಾತ್ರ ಬಳಸಬೇಕು ಅಂತೇನಿಲ್ಲ, ಐಫೈ ಜನಗಳು ಮಾತ್ರ ಬಳಸ್ತಾರೆ ಅಂತಲ್ಲ. ನಮ್ಮ ಗ್ರಾಮೀಣ ಭಾಗದ ಶಿರಾ ತಾಲೂಕಿನ ಮದಲೂರು ಗ್ರಾಮದ ನಮ್ಮ ಕೆಂಪಮ್ಮನವ್ರ ಮುಖದಲ್ಲಿ ಖುಷಿ ಕಾಣ್ತಾ ಐತೆ. ಅಜ್ಜಿ ನಗ್ತಾವ್ರೆ. ಅಜ್ಜಿ ಹಿಂಗೆ ಖುಷಿಯಾಗಿರಿ. ನಗುನೇ ಬತ್ತಿಲ್ಲ ನಮ್ಮ ತಾಯಿ, ನಗುನೇ ಬತ್ತಿಲ್ಲ. ನಗು ಎಂದು ನಗು ಬತ್ತೈತಪ್ಪ, ಎಂದು ಸಂತೋಷ ನೋಡ್ತೀನಿ ಅಂದ್ಕೊಂಡಿದ್ದೆ ನಾನು. ಈಗ ನಗು ಬರೋ ಕಾರಣ ಏನು? ಜೀನಿ, ಅದೇ ಕಾರಣ. ಅದನ್ನ ತೊಗೊಂಡ್ಮೇಲೆ ಈಗ ತುಂಬ ಚೆನ್ನಾಗಿರೋದು. ನನಗೆ ಎಷ್ಟು ಸಂತೋಷಕ್ಕೆ, ನಾನು ದುಡ್ಡೇ ತೆಗ್ದಿಲ್ಲ ಸರ್, ಈಚೆಗೆ ಪ್ರಾಮಿಸ್ ತೆಗ್ದಿಲ್ಲ ನಾನು ಬೇರೆ ಮೊದಲು ಎಷ್ಟು ಖರ್ಚು ಮಾಡ್ತಿದ್ರಿ ಅಂದರೆ? 1000 ತಗ ಖರ್ಚು ಮಾಡಿದ್ದೀನಿ. ಒಂದೊಂದು ಟ್ಯಾಬ್ಲೆಟ್ ಒಂದು ಸರಿ ತೊಗೊಂಡ್ರೆ 900 ರೂಪಾಯಿ ಆಗುತ್ತೆ. ನನ್ನ ಹತ್ರ ಎಲ್ಲ ತಂದಿಕ್ಕಿದ್ದೀನಿ. ಯಾರೇ ನಮ್ಮ ಅಣ್ಣ ತಮ್ಮದಿರು ಕೇಳಿರಿ ಇಂಥ ಟ್ಯಾಬ್ಲೆಟ್ ತಂದಿದ್ದೀನಿ ನೋಡಿದ್ರೆ ನಾನು ಅನ್ನೋಕ್ಕೆ ಅದೊಂದು ಸಾಕ್ಷಿಗೆ ತಂದಿಕೊಂಡಿದ್ದೀನಿ. ಏನೇನು ಮಾತ್ರೆ ಏನೇನು ಹೆಚ್ಚು ಕಮ್ಮಿ ಅದು ಕೇಳಿರೋ ನಂಗೆ ಅಂತಾರಲ್ವ ಅಂತ. ಆದರೆ ಬರೋಲ್ಲ ಅವರೆಲ್ಲನ, ಆದರೆ ನನಗೆ ಎದ್ರ ಕಾರಣ ಅವ್ರು ಇರ್ತಾರೆ. ಆದರೂ ನಾನು ಧೈರ್ಯ ಪ್ಲೇಸ್ ಜಾಸ್ತಿ ನಂದು. ನಮ್ಮ ತಾಯಿ ಉಳಿಸ್ಬೇಕು ಅಂತ ಇಷ್ಟೊಂದು ಶತಪಟ್ನ ಪಟ್ಟೆ. ಮುಂದೇನಾಯ್ತೋ ಗೊತ್ತಿಲ್ಲ ನಮಗೆ. ಹೋಗೋದ ಕೆಲಸ ಐತೆ, ಒಳಗೆ ಕೆಲಸ ಇದ್ದದ. ನೋಡಿ ವೀಕ್ಷಕರೇ, ನೀವೆಲ್ಲ ಇದೊಂದು ಕ್ಲಾರಿಫೈ ಮಾಡ್ಬಿಡ್ತೀನಿ. ಅಮ್ಮ ತುಂಬ ಚೆನ್ನಾಗಿ ಹೇಳಿದ್ರು. ನೀವೆಲ್ಲ ಶಿವ ಹೋಗಿರ್ತೀರ, ಅವರೆಲ್ಲ ಕೂರ್ಸ್ಕೊಂಡು ಮಾತಾಡ್ಸಿರ್ತೀರ ಅಂತ. ಅಮ್ಮ ತುಂಬ ಚೆನ್ನಾಗಿ, ನಮ್ಮ ಕೆಲಸ ಇದೆ, ನಾವು ಒಳಗಡೆ ಹೋಗಬೇಕು ಅಂತ. ಸರಿ, ಒಳ್ಳೇದಾಗಲಿ ಅಮ್ಮ, ಹೋಗಿ. ಎಸ್ ವೀಕ್ಷಕರೇ, ನಾನು ಮತ್ತೆ ಹೇಳ್ತಾ ಇದ್ದೀನಿ ನಿಮಗಿಷ್ಟೇ. ಅವ್ರು ತುಂಬ ಚೆನ್ನಾಗಿ ಹೇಳಿದ್ರು. ನಾನು ಮೊದಲು 900 ರೂಪಾಯಿಂದ 1000 ರೂಪಾಯಿ ತಿಂಗಳಿಗೆ ನಾನು ಮಾತ್ರೆ ಖರ್ಚು ಮಾಡ್ತಿದ್ದೆ. ಈಗ ಜೀನಿ ಕುಡಿತಾ ಇದ್ದಾರೆ. ನಮ್ಮ ಅಜ್ಜಿ ನಮ್ಮಮ್ಮ ಚೆನ್ನಾಗಿದ್ದಾರೆ ಅಂತ ರಂಗೇಗೌಡರು ಮಾತು. ಹೇಗೇನು ನಿಮ್ಗೆ ಅಪೀಲ್ ಮಾಡೋದಿಷ್ಟೇ, ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು, ನಿಮ್ಮ ಮನೆಯವ್ರ ಆರೋಗ್ಯ ಚೆನ್ನಾಗಿರಬೇಕು, ನಿಮ್ಮ ಸುತ್ತಮುತ್ತಲವ್ರ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಜೀನಿಯನ್ನು ಬಳಸಿ. ಆದಷ್ಟು ಸಾವಯವ ಬಳಸಂಥ ಬೆಳೆಗಳನ್ನ ಬೆಳೀರಿ. ಆ ಬೆಳೆನೇ ನಮ್ಮನ್ನು ಉಳಿಸೋದು. ಬೆಳೆ ಇಳುವರಿ ಬರಲಿ ಅಂತ ಉಪ್ಪು ಹಾಕ್ಬಿಟ್ರೆ ನಮ್ಮ ಇಳುವರಿ ಕಡಿಮೆ ಆಗೋಗುತ್ತೆ. 90 ವರ್ಷ 100 ವರ್ಷ ಬದುಕೋ ಜನ ಇತ್ತೀಚೆಗೆ ಬರೀ 40-50 ವರ್ಷ ಬದುಕ್ತಾ ಇದ್ದಾರೆ. ಸೊ ದಯವಿಟ್ಟು ಒನ್ಸ್ ಅಗೇನ್ ನಮ್ಮ ಆರೋಗ್ಯ ಕಾಪಾಡ್ತಾ ಇರೋ ಜೀನಿ ಅವರು ಹೇಳಿದ್ರು. ನಿಮ್ಮ ತಾಯಿ ಮುಖದಲ್ಲಿನ ನಗು ಕಾರಣ ಏನು ಅಂದರೆ ಜೀನಿ ಅಂತಾರೆ. ನಿಮ್ಮ ಮುಖದಲ್ಲೂ ನಗು ಕಾಣಬೇಕಲ್ಲ. ಸೊ ಜೀನಿ ತಗೊಳ್ಳಿ, ನಂಬರ್ ಡಿಸ್ಪ್ಲೇ ಆಗ್ತದೆ, ಮಿಸ್ ಮಾಡಬೇಡಿ, ಕಾಲ್ ಮಾಡಿ. ಇದಿಷ್ಟು ಮದಲೂರಿನ ರಂಗೇಗೌಡರು ಮನೆಯ ಒಂದು ಸ್ಟೋರಿ. ನಾನು ಇದನ್ನು ತಿಳಿಸ್ಬೇಕಾಗಿತ್ತು, ಹಾಗಾಗಿ ಬೆಂಗಳೂರಿಂದ ಇಲ್ಲಿಗೆ ಬಂದೆ. ಇಂಥ ಭಾಳಷ್ಟು ಸ್ಟೋರಿಗಳನ್ನ ಹೇಳ್ತಾ ಹೋಗ್ತೀನಿ ಇನ್ನು ಮುಂದೆ. ಯಾಕೆ ಅಂದರೆ ನಮ್ಮ ಆರೋಗ್ಯವಂತ ಕರ್ನಾಟಕ ನಿರ್ಮಾಣದ ಜವಾಬ್ದಾರಿ ಎಲ್ಲರ ಮೇಲೂ ಕೂಡ ಇದೆ. ಎಲ್ಲರ ಆರೋಗ್ಯ ಎಲ್ಲರ ಜವಾಬ್ದಾರಿ. ಒನ್ಸ್ ಅಗೇನ್ ಧನ್ಯವಾದಗಳು.
ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.